Hi, hello guys. Good morning. Welcome back to my channel, Shweta D. Gowda Vlogs. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಬಟ್ ನಿಜಕ್ಕೆ ಹೇಳ್ತೀನಿ, ತುಂಬ ಬೇಜಾರಾಗ್ತಾ ಇದೆ ಆ್ಯಂಡ್ ಭಯ ಆಗ್ತಾ ಇದೆ. ಏನಪ್ಪ ಕತೆ ಇದು, ಏನೇನು ಆಗ್ತಾ ಇದೆ ಅಂತ. ನೋಡಿ, ಮಳೆ ಅಂತೂ ನಿಂತಿಲ್ಲ, ಆದರೆ ರೈಟ್ ನಾವು ಜೋರಾಗಿ ಮಳೆ ಊದಿ ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾ ಇದೆ. ಈಗ ಮೊನ್ನೆ ತಾನೇ ಹೇಳ್ತಾ ಇದ್ದೆ, ಮಳೆಯಿಂದ ಎಷ್ಟು ಖುಷಿ ಸಿಗುತ್ತಲ್ಲ ಅಷ್ಟೇ ಅಪಾಯ ಸಹ ಆಗತ್ತೆ ಅಂತ. ನೀವೆಲ್ಲ ನೋಡಿರ್ಬೋದು ನಿನ್ನೆ ಸುದ್ದಿನ, ಎಷ್ಟು ಭೀಕರ ಅಪಘಾತ ಆಗಿದೆ ಇಲ್ಲಿ ನಮ್ಮ ಅಂಕೋಲಾದಲ್ಲಿ, ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ಅಂತ. ಪಾಪ ಗೈಸ್, ಎಷ್ಟು ಜನ ಪ್ರಾಣ ಹೋಯ್ತು ಅಲ್ಲ ಭೂ ಕುಸಿತದಿಂದ. ನೆನೆಸ್ಕೊಂಡ್ರೆ ಈಗಲೂ ಹೊಟ್ಟೆ ಹೊರೆಯುತ್ತೆ. ನೋಡಿ ಈಗ ಎಷ್ಟು ಪ್ರಶಾಂತವಾಗಿದೆ ನೇಚರು. ಮಳೆ ಬರುವಾಗ ಮಳೆ ಅಬ್ಬರ ಜೋರು. ಮಳೆ ಅಂತೂ ಕಮ್ಮಿ ಆಗಿಲ್ಲ, ಆದರೆ ಬಿಟ್ಟು ಬರೋದು ಮಾಡ್ತಾ ಇದೆ. ಹೆವಿಯಾಗಿ ಬಂದ್ಬಿಡತ್ತೆ. ಆ್ಯಂಡ್ ಈಗ ನೋಡಿ ಡ್ರಿಸ್ಲಿಂಗ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿನ್ನೆ ಮಾತ್ರ ತುಂಬ ಮಳೆ ಇತ್ತು ಗೈಸ್. ಹೀಗೆ ಯಾರೋ ಕೇಳ್ತಾ ಇದ್ರಿ ಮನೆ ಒಳಗೆ ನೀರು ಬರಲ್ವಾ ಅಂತ. ಒಳಗಡೆ ನೀರು ಬರಲ್ಲ, ಬಟ್ ಸ್ಟಿಲ್ ಹೆವಿ ಮಳೆ ಆದಾಗ ರೋಡ್ ಬ್ಲಾಕ್ ಆಗಿ ರೋಡಿಂದ ಎಲ್ಲ ಕಾಂಪೌಂಡ್ ಒಳಗೆ ನೀರು ಬರುತ್ತೆ. ಬಟ್ ನಿನ್ನೆ ಆ ಇನ್ಸಿಡೆಂಟ್ ಆಗಿತ್ತು. ನಮ್ಮ ಮನೆ ಫುಲ್ ಕಾಂಪೌಂಡ್ ನಮ್ಮದು ಏನಿದೆಯಲ್ಲ ಒಳಗಡೆ ಎಲ್ಲ ನೀರಾಗ್ಬಿಟ್ಟಿತ್ತು, ಕೆರೆ ಥರ ಆಗಿತ್ತಂತೆ. ನಾನು ಇದ್ದಿದ್ರೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ, ನಮ್ಮ ಅತ್ತೆ ಹೇಳಿದ್ರು. ಐ ಮೀನ್ ಮಿಡ್ ನೈಟಲ್ಲಿ ಫುಲ್ ವಾಟರ್ ಅಂತೆ. ಸೊ ಬಂದಿತ್ತು, ಕಾಂಪೌಂಡ್ ಒಳಗೆ ನೀರು ಬಂದಿತ್ತು, ಬಟ್ ಆಮೇಲೆಲ್ಲ ಸ್ಟಾಪ್ ಆಯಿತು. ಬನ್ನಿ ಒಂದ್ಸಲ ಈ ನೇಚರ್ ಇವಾಗ ಹೇಗಿದೆ ಅಂತ ನೋಡ್ಕೊಬರೋಣ. ನೋಡಿ ಎಲ್ಲ ನೀರಿಂದ ಆಕ್ಯುಪೈ ಆಗಿಬಿಟ್ಟಿದೆ ಭೂಮಿ ಎಲ್ಲ. ನೀವು ಮೇಲ್ಗಡೆ ಇದು ವಾಡಿಯೋ ಕಾಲ್ ಡ್ರೋನ್ ಹಾಕ್ಬಿಟ್ಟು ನೋಡಿದ್ರೆ ನಮ್ಮ ಅಂಕೋಲಾ ಫುಲ್ ನೀರು ಕಾಣ್ತಾ ಇದೆ. ನನಗೆ ಆಶ್ಚರ್ಯ ಆಯಿತು, ನಾನೆಲ್ಲೋ ಬರೀ ನಮ್ಮನೆ ಕಡೆ ಮಾತ್ರ ಈ ರೀತಿ ಇದೆ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಫುಲ್ ಉತ್ತರ ಕನ್ನಡನೇ ವಾಟರಿ ಕಾಣಿಸ್ತಾ ಇದೆ. ಲ್ಯಾಂಡ್ ಅನ್ನೋದು ವಿಸಿಬಲೇ ಇಲ್ಲ, ಆ ರೀತಿ ಎಲ್ಲ ವಾಟರ್ ಆಕ್ಯುಪೈ ಆಗಿಬಿಟ್ಟಿದೆ ನಮ್ಮ ಉತ್ತರ ಕನ್ನಡದಲ್ಲಿ. ಮೊದಲೇ ನಮ್ಮ ಉತ್ತರ ಕನ್ನಡ ಅಂದರೆ ಫುಲ್ ವಾಟರು. ಅಂಥದ್ರಲ್ಲಿ ಈ ಮಳೆಯಿಂದ ಈ ರಭಸಕ್ಕೆ ಫುಲ್ ಜಲಾವೃತ ಆಗಿಬಿಟ್ಟಿದೆ. ಬಟ್ ಇಷ್ಟು ದೊಡ್ಡ ಅಪಘಾತ ಆಗಬಾರ್ದಿತ್ತು. ಆ್ಯಕ್ಚುಲಿ ಆ ಪ್ಲೇಸಲ್ಲಿ ರೆಗ್ಯುಲರಾಗಿ ನನ್ನ ಹಸ್ಬೆಂಡ್ ಓಡಾಡ್ತಾನೆ ಗೈಸ್. ನಾನು ಅವನಿಗೆ ಡಿಸ್ಟರ್ಬೇ ಮಾಡಲ್ಲ. ಒಂದ್ಸಲ ಹೋಯ್ತು ಮನೆಯಿಂದ ಹೊರಗಡೆಗೆ ಹೋದ ಔಟ್ಸೈಡಿಗೆ ಕೆಲಸಕ್ಕೆ ಅಂದರೆ ಅವ್ನು ಬರೋ ತನಕನೂ ನಾನು ಡಿಸ್ಟರ್ಬೇ ಮಾಡೋದಿಲ್ಲ, ಕಿರಿಕಿರಿ ಮಾಡಲ್ಲ. ಬಿಕಾಸ್ ಗಾಡಿ ಓಡಿಸ್ತಾ ಇರ್ತಾನೆ, ನನ್ನಿಂದ ಏನೂ ಅವನಿಗೆ ಅಪಾಯ ಆಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು ಅಂತ ಒಳ್ಳೆ ಮನಸ್ಸಿಂದ ನಾನು ಅವನಿಗೆ ಡಿಸ್ಟರ್ಬ್ ಮಾಡಲ್ಲ. ಬಟ್ ಅದನ್ನು ಯಾರು ಯಾವ್ದು ರೀತಿ ಬೇಕಾದರೂ ಅಡ್ವಾಂಟೇಜ್ ತಗೋಬೋದು. ಬಟ್ ನನ್ನ ಮನಸ್ಸಲ್ಲಿರೋದು ನನ್ನ ಗಂಡಂಗೆ ಕಿರಿಕಿರಿ ಆಗಬಾರ್ದು, ನಾನು ಫೋನ್ ಮಾಡಿ ಏನಾದರೂ ಅನಾಹುತ ಆಗಬಾರ್ದು. ಸೊ ಅವನು ಯಾವಾಗಲೂ ಸೇಫಾಗೆ ಮನೆಗೆ ಬರಬೇಕು, ಸೇಫಾಗಿ ಓಡಾಡಬೇಕು ಅನ್ನೋದಷ್ಟೇ ನನ್ನ ಕಾಳಜಿ. ಸೊ ಹೀಗಿರುವಾಗ ಎಷ್ಟು ಭಯ ಆಗುತ್ತೆ ಅಲ್ಲ ಈ ರೀತಿ ಭೂಕುಸಿತ ಎಲ್ಲ ಆದರೆ. ಬೆಟ್ಟ ಅಕ್ಕಪಕ್ಕ ನಮ್ಮ ಕಡೆ ಅಂತೂ ಎಲ್ಲೋದ್ರೂ ಬೆಟ್ಟಗಳೇನೆ, ನಿಮಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ಈ ರೀತಿ ಆದರೆ ಮನೆಯಿಂದ ಕಳ್ಸೋಕ್ಕೆ, ಮನೆಯಿಂದ ಮೀನ್ಸ್ ಈಗ ನನ್ನ ಹಸ್ಬೆಂಡ್ನ ಕಳ್ಸೋಕ್ಕೆ ಭಯ ಆಗತ್ತೆ, ಎಲ್ಲಿ ಏನಾಗತ್ತೆ ಅಪ್ಪ ಅಂತ. ನನಗೆ ಈ ರೀತಿ ಆತಂಕ ಆದರೆ ನಮ್ಮಮ್ಮ ಮತ್ತು ನನ್ನ ಫ್ರೆಂಡ್ಸ್, ನಮ್ಮ ಅಕ್ಕ ಎಲ್ಲ ಹೇಳೋದೇನು ಅಂದರೆ, ಶ್ವೇ ನೀನು ಎಲ್ಲೂ ಹೋಗಬೇಡ, ಮನೇಲೇ ಇರು. ಅದರಲ್ಲೂ ನೀನು ಓಡಾಡೋ ಜಾಗಗಳು ನನಗೆ ಚೆನ್ನಾಗಿ ಗೊತ್ತು,
ಎಲ್ಲ ಇದೇ ರೀತಿ ಇದೆ, ಫುಲ್ ಬೆಟ್ಟ ಬೆಟ್ಟ ಬೆಟ್ಟ. ನೀನಂತೂ ಮನೆಯಿಂದ ಹೊರಗೆ ಹೋಗಬೇಡ, ಯಾವುದು ಏನಾದರೂ ಆಗಲಿ ನೀನು ಮನೇಲಿರು ಅಂತ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಈ ಭೂಕುಸಿತ ಎಲ್ಲಿ ಗೊತ್ತಾ ಗೈಸ್ ಆಗಿರೋದು? ಜಸ್ಟ್ ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟರ್ಸ್ ಅಷ್ಟೇ. ಮೇನ್ ರೋಡಲ್ಲಿ ಕುಮಟಾ ಮತ್ತು ಅಂಕೋಲಾ ಹೆದ್ದಾರಿ ಏನಿದೆ ಅಲ್ಲ, ಅಲ್ಲಿ ಆಗಿರೋದು. ಇನ್ ಮಿಡಲಲ್ಲಿ ಅಲ್ಲಿ ಪಾಪ ಹೋಟೆಲ್ ಇತ್ತು, ಮನೆ ಇತ್ತು, ಎಲ್ಲ ಸ್ಲೈಡ್ ಆಗಿಬಿಟ್ಟಿದೆ. ಹೋಟೆಲಲ್ಲಿದ್ದವರು, ಊಟ ಮಾಡ್ತಿದ್ದವರು ಎಲ್ಲರೂ ಸಹ ಏನದು ಕೊಚ್ಕೊಂಡು ಹೋಗಿದ್ದಾರೆ ಗಾಯ್ಸ್. ಅದರಲ್ಲಿ ನಿನ್ನೆ ಒಂದು 5-6 ಡೆಡ್ ಬಾಡಿ ಸಿಕ್ಕಿದೆ. ಇನ್ನೊಂದು ಕೆಲವೊಂದು ಕೊಚ್ಕೊಂಡು ಹೋಗಿರೋದು ಅಲ್ಲಿ ಗಂಗಾವಳಿ ಹತ್ರ ಸಿಕ್ಕಿದೆ ಅಂತೆ. ಸೊ ಸ್ಯಾಡ್ ಅಲ್ಲ? ನಾನು ನಿಮಗೆ ಇತ್ತೀಚೆಗೆ ಗಂಗಾವಳಿ ನದಿ ಅಂತ ಹೇಳ್ತಾ ಇದ್ದೆ. ಸೊ ಈ ಅನಾಹುತ ಆಗಿರೋದು ಅಲ್ಲೇನೆ ಗಾಯ್ಸ್. ಆ ಗಂಗಾವಳಿ ನದಿನಲ್ಲಿ ಟ್ಯಾಂಕರ್ ಸಹ ಕೊಚ್ಕೊಂಡು ಹೋಗಿ ತೇಲ್ತಾ ಇದೆ. ಯಾವಾಗ ಏನಾಗತ್ತೆ ಅನ್ನೋ ಐಡಿಯಾಸ್ ಯಾರಿಗೂ ಇಲ್ಲ. ಅಲ್ಲಿ ಅಕ್ಕಪಕ್ಕ ಏನೇನಿದೆ ಅಲ್ಲ ಮನೆಗಳು, ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಂತೆ, ಯಾರೂ ಸಹ ಸ್ಟವ್ ಹಚ್ಚಬಾರ್ದು, ಐ ಮೀನ್ ಅಡುಗೆ ಮನೇಲಿ ಅಡುಗೆ ಮಾಡಬಾರ್ದು ಅಂತ. ಕಾರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಅವಾಗಿನ ಸ್ಲೈಡ್ ಆಗೋಕ್ಕೂ ಮುಂಚೆ ಜಸ್ಟ್ ಬಸ್ ಪಾಸ್ ಆಗಿತ್ತಂತೆ, ಕರ್ನಾಟಕ ಸಾರಿಗೆ ಬಸ್. ಆ ಬಸ್ ಏನಾದರೂ ಸಿಗಾಕೊಂಡಿದ್ರೆ 60 ಜನ ಕಷ್ಟದಲ್ಲಿ ಸಿಗಾಕೋತಾ ಇದ್ರು. ಆದರೂ ಸಹ ಪಾಪ. ಮತ್ತು ಈ ಆನ್ ದ ವೇ ಹೆವಿ ವೆಹಿಕಲ್ಸ್ ಡ್ರೈವರ್ಗಳು ಇರ್ತಾರಲ್ಲ, ಅಲ್ಲೆಲ್ಲ ಊಟ ಮಾಡ್ತಾ ಇದ್ರಂತೆ ನಿಲ್ಲಿಸ್ಬಿಟ್ಟು. ಮತ್ತು ಅಲ್ಲಿ ಜುಳು ಜುಳು ನೀರು ಬರುತ್ತೆ ಗೈಸ್, ಅಲ್ಲಿ ಪೈಪ್ ಹಾಕಿದ್ದಾರೆ. ಸೊ ಅಲ್ಲಿ ಈ ಹೆವಿ ವೆಹಿಕಲ್ ಡ್ರೈವರ್ಸ್ ಏನು ಮಾಡ್ತಾರೆ, ಅವರು ಸ್ನಾನ ಎಲ್ಲ ಮಾಡ್ಕೊತಾರೆ. ಅದು ನ್ಯಾಚುರಲ್ ವಾಟರ್ ಅಲ್ವಾ. ಸೊ ಅದಕ್ಕೋಸ್ಕರ ಕೆಲವೊಬ್ಬರು ನಿಂತು ಸ್ನಾನ ಮಾಡ್ತಿದ್ರಂತೆ, ಕೆಲವೊಬ್ಬರು ಊಟ ಮಾಡೋಕ್ಕೆ ಅಲ್ಲೇ ಹೋಟೆಲ್ ಇದೆ ಅಂತ ನಿಲ್ಲಿಸಿದ್ದಾರೆ. ಅಂಥವ್ರೆಲ್ಲರೂ ಕಣ್ಬಿಡೋ ಅಷ್ಟೊತ್ತಿಗೆ ಹೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪಾಪ. ಎಷ್ಟು ನೋವಾಗತ್ತೆ ಅಂದರೆ ನಿಜಕ್ಕೂ ಕೇಳಿ ಬೇಜಾರಾಗತ್ತೆ. ಎಲ್ಲದೂ ಒಂದು ಲಿಮಿಟಲ್ಲಿ ಇದ್ರೇ ಚಂದ ಅಂತ ಹೇಳ್ತೀವಲ್ಲ, ಸೊ ಅದು ಇದಕ್ಕೇನೆ ಅಲ್ವಾ. ಮಳೆ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಆದರೂ ಲಿಮಿಟ್ ಆಗಿರಬೇಕು. ಹಾಗೆ ನಾವುಗಳು ಏನು ಮಾಡ್ತೀವಿ ಅದು ಸಹ ಲಿಮಿಟ್ ಆಗಿರಬೇಕು. ಬಟ್ ಇದೆಲ್ಲ ಬರೀ ಅದರಿಂದನೇ ಆಯಿತು, ಮಳೆಯಿಂದನೇ ಆಯಿತು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ IRB ಕೆಲಸ ನಡೀತಾ ಇದೆ, ಅವರು ಏನೇನೋ ಮಾಡಿರ್ತಾರೆ ಅಲ್ಲ, ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಅದು ರೋಡ್ ಎಲ್ಲ ಹಾಕ್ತಾ ಇದೆ. ಸೊ ಹಂಗಾಗಿ ಅದು ಆಗಿರ್ಬೋದು ಅಂತ ಹೇಳ್ತಾ ಇರ್ತಾರೆ. ಒಟ್ಟಲ್ಲಿ ಜೀವಗಳಂತೂ ಹೋಯಿತು ಗೈಸ್. ಅದರಲ್ಲಿ 2 ಪಾಪ ಪುಟ್ಟ ಜೀವಗಳು. ಅದೇ ನಮಗೆ ನಿನ್ನೆ ರಜಾ ಇಲ್ಲ ಅಂದಿದ್ರೆ ಮೇ ಬಿ ಆ ಮಕ್ಕಳು ಸ್ಕೂಲ್ಗೆ ಹೋಗಿ ಬದುಕೋತಾ ಇದ್ರು ಆ ಟೈಮಲ್ಲಿ. ಬಟ್ ರಜಾ ಬೇರೆ ಇದೆ, ಸೊ ಆ ಮಕ್ಕಳು ಸಹ ಹೋಗ್ಬಿಟ್ಟಿದ್ದಾರೆ. ಒಂದೇ ಫ್ಯಾಮಿಲಿನಲ್ಲಿ 4 ಜನ ಗೈಸ್. ಗಂಡ ಹೆಂಡತಿ 2 ಮಕ್ಕಳು, ಪುಟ್ಟ ಮಕ್ಕಳು, ಒಂದು ಹುಡುಗ ಒಂದು ಹುಡುಗಿ. ಸ್ಪಾಟ್ ಡೆತ್. ನಮ್ಮ ಅಂಕೋಲಾ ತಾಲೂಕು ಉತ್ತರ ಕನ್ನಡದಲ್ಲಿ ಈ ರೀತಿ ಒಂದು ಘಟನೆ ಆಗಿರೋದು ನಿಜಕ್ಕೂ ತುಂಬ ಬೇಜಾರಾಗ್ತಾ ಇದೆ ಆ್ಯಂಡ್ ಭಯ ಹುಟ್ಟಿಸ್ತಾ ಇದೆ. ಯಾವಾಗ ಏನು? ನಾನಂತೂ ಫಸ್ಟ್ ಆಫ್ ಆಲ್ ನಾಳೆ ಬಗ್ಗೆ ಯೋಚನೆನೇ ಮಾಡಲ್ಲ. ಇವತ್ತು ಹೇಗಿರ್ತೀವಿ, ಇವತ್ತು ನಾವಿದ್ದೀವ, ಖುಷಿಯಾಗಿ ಇರಬೇಕು ಅನ್ನೋ ಮೋಟೋ ನಂದು. ಅಂಥದ್ರಲ್ಲಿ ಈ ರೀತಿ ಆದಾಗ ಆ ಖುಷಿ ಸಹ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅಲ್ವಾ ಗೈಸ್? ಅದೇನೇ ಆಗಿರಲಿ, ನೆನ್ನೆ ಆಗಿರೋ ಅಪಘಾತದಲ್ಲಿ ಹೋಗಿರೋ ಜೀವಗಳಿಗೆ ಶಾಂತಿ ಸಿಗಲಿ. ರೆಸ್ಟ್ ಇನ್ ಪೀಸ್.
ಬನ್ನಿ ಇವತ್ತು ಏನೇನು ಕೆಲಸ ಇದೆ ಅಂತ ನೋಡೋಣ. ಇವತ್ತು ನಾನು ತಾಳಿಪಿಟ್ಟು ಮಾಡಬೇಕು ಅಂತ ಇದ್ದೀನಿ. ದಿನ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದೆ. ನನ್ನ ಹಸ್ಬೆಂಡು ತಲೆನೋವು ಅಂತ ಮಲ್ಕೊಂಡಿದ್ದಾನೆ. ಅವನು ನಿನ್ನೆ ಅಲ್ಲೆಲ್ಲ ಹೋಗಿದ್ದ ಅಲ್ಲ ಗಲಾಟೆ ಆಗಿರೋ ಜಾಗಕ್ಕೆ. ಸೊ ಹಾಗಾಗಿ ಅವನಿಗೆ ಜಾಸ್ತಿ ಮಾತಾಡೋದು, ಕ್ರೌಡ್ ಇರೋ ಕಡೆ ಹೋದರೆ ತಲೆನೋವು ಬರುತ್ತೆ. ಹಾಗಾಗಿ ಅವನಿಗೆ ತಲೆನೋವು ಬಂದಿದ್ದಾನೆ. ಸೊ ಮತ್ತೆ ಇವಾಗ ವಿಕ್ಸ್ ಎಲ್ಲ ಹಚ್ಕೊಟ್ಬಿಟ್ಟು ಬಂದಿದ್ದೀನಿ. ನೋಡಬೇಕು, ಈಗ ತಿಂಡಿ ಮಾಡಿಬಿಟ್ಟು ಹೋಗಬೇಕು, ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗಬೇಕು. ಸೊ ಬನ್ನಿ ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಬೇಗ. ಆದಷ್ಟು ಉತ್ತರ ಕನ್ನಡ ಜನಗಳು ಮತ್ತು ಬೇರೆ ಎಲ್ಲೇ ಮಳೆ ಆಗ್ತಾ ಇರಲಿ, ಏನೇ ಆಗ್ತಾ ಇರಲಿ, ಸೇಫ್ ಆಗಿರೋದನ್ನು ನೋಡಿ ಆದಷ್ಟು ಈ ರೀತಿ ಜಾಸ್ತಿ ಮಳೆ ಬರುವಾಗ ಮನೇಲೇ ಇರೋಕ್ಕೆ ಟ್ರೈ ಮಾಡಿ. ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿರುತ್ತೆ ಅಂತ ನಾವು ಹೇಳ್ಬೋದು ಅಷ್ಟೇ. ಬಟ್ ಗಾಡ್ ಓನ್ಲಿ ನೋಸ್ ಯಾರು ಯಾವಾಗ ಈ ಭೂಮಿನ ಬಿಟ್ಟು ಹೋಗಬೇಕು ಅಂತ ಆ ದೇವರಷ್ಟೇ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಗೈಸ್. ಇದೆಲ್ಲ ಅಫ್ಕೋರ್ಸ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗಿರ್ಬೋದು, ಆದರೆ ನಮ್ಮ ಹಣೆ ಬರದಲ್ಲಿ ಬರ್ದಿರತ್ತೆ ಖಂಡಿತವಾಗ್ಲೂ. ಇದಂತೂ ನಾನು ತೆಗ್ದು ಹಾಕಲ್ಲ. ಸೊ ನಮ್ಮ ಸಾವು ಹೀಗೇನೆ, ನಮಗೊಂದು ತುತ್ತು ಸಿಗಬೇಕು ಅಂದರೂ ಇದು ಹೀಗೆ ಸಿಗಬೇಕು ಅನ್ನೋದು ನಮ್ಮ ಹಣೆಯಲ್ಲಿ ಬರ್ದಿರತ್ತೆ. ಅದ್ರ ಪ್ರಕಾರನೇ ಆಗೋದು, ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗನ್ಬಿಟ್ಟು ಬರ್ತಾ ಇರೋ ಫೋರ್ಸಿಗೆ ನಾವು ಆಪೋಸಿಟಾಗಿ ಹೋಗಬಾರ್ದು. ಸೊ ನಮ್ಮ ಸೇಫ್ಟಿ ನಾವು ನೋಡಿಕೊಂಡು ಇರಬೇಕು. ಹಾಗನ್ಬಿಟ್ಟು ನಮ್ಮದೇ ಸೇಫ್ಟಿ ನೋಡ್ಕೊಂಡು ಮನೇಲೇ ಇದ್ದರೂ ಸಹ ಅಪಾಯ ಆಗಿದೆ. ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾರಂತೆ ಫ್ಯಾಮಿಲಿ. ಈ ಕಡೆ ಉಡುಪಿ ಕಡೆ ಅವ್ರ ಮನೆ ಫುಲ್ ಬೆಂಕಿ ಆಗಿದೆ. ಏನಾಗಿದೆ ಅನ್ನೋದು ನನಗೆ ಫುಲ್ ಮಾಹಿತಿ ಇಲ್ಲ. ಬಟ್ ಹೀಗೆ ಬೆಂಕಿ ಸ್ಫೋಟ ಆಗಿ ಸ್ಪಾಟ್ ಡೆತ್ ಆಗಿದ್ದಾರೆ. ಸೊ ನೋಡಿ, ಮನೇಲೇ ಸೇಫಾಗಿರ್ತೀವಿ ಅಂದ್ರೂ ಆ ಯಮರಾಯ ಬಂದು ಪ್ರಾಣನ ಎತ್ತಾಕೊಂಡು ಹೋಗಿದ್ದಾನೆ. ಸೊ ಏನೂ ಮಾಡೋಕ್ಕಾಗಲ್ಲ. ಯಾರ ಪ್ರಾಣ ಯಾವಾಗ ಎಲ್ಲಿ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ನಾವೆಷ್ಟೇ ಸೇಫಾಗಿ ಔತ್ಕೊಂಡು ಕೂತಿದ್ರು ಸಹ ಅಲ್ಲಿ ಏನೋ ಒಂದು ಆಗೋ ಚಾನ್ಸಸ್ ಇರುತ್ತೆ. ಹಾಗನ್ಬಿಟ್ಟು ಬೇಕಾಬಿಟ್ಟಿ ಸಹ ಇರಬಾರ್ದು. ನಮ್ಮ ಹುಷಾರಿನಲ್ಲಿ ನಾವು ಇರಬೇಕು. ನಮ್ಮಮ್ಮ ಫೋನ್ ಮಾಡು ಅಂತೂ, ನಿಮ್ಮ ಮನೆಯಿಂದ ಹೊರಗೆ ಹೋಗಬೇಡ, ನಿಮ್ಮ ಗಂಡಂಗೆ ಹೇಳು ಅಂತ. ಇನ್ನು ನನ್ನ ಫ್ರೆಂಡ್ ಅಚ್ಚು, ನೀನು ಹೋಗೋ ಜಾಗ ಅಂತ ಎಲ್ಲ ನಾನು ನೋಡಿದ್ದೀನಿ, ನೀನು ಅಲ್ಲಿ ಹೋಗಬೇಡ, ಅಲ್ಲಿ ಒಂದು ವಾರ ಹೋಗಿಲ್ಲ ಅಂದರೂ ಏನೂ ಆಗಲ್ಲ, ಮಳೆ ಎಲ್ಲ ನಿಂತು ನಾರ್ಮಲ್ ಸ್ಟೇಜ್ ಆಗೋವರೆಗೂ ಎಲ್ಲೂ ಹೋಗಬೇಡ ಅಂತ ಅಚ್ಚು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾಳೆ. ಬಟ್ ಸ್ಟಿಲ್ ಕೆಲಸನೇ. ತುಂಬ ಮಳೇಲಿ ಹೋಗೋಕ್ಕಾಗಿಲ್ಲ ಅಂದ್ರೂ ನಾವು ಕೆಲಸ ಮಾಡಲೇಬೇಕು ಅಲ್ಲ. ನೋಡೋಣ ಏನೇನಾಗತ್ತೆ ಅಂತ. ಬನ್ನಿ, ಬಟ್ಟೆ ನೆನೆ ಹಾಕಿ ಆಯಿತು. ಈಗ ತಿಂಡಿ ಮಾಡೋಕ್ಕೆ ರೆಡಿ ಮಾಡೋಣ. ಜೀವನವೇ ಇಷ್ಟೇ ಕಣೆ, ನೀನಂದರೆ ಇಷ್ಟೇ ಕಣೆ, ನಾನಂದ್ರೂ ಅಷ್ಟೇ ಕಣೆ. ನಾನು ಅಚ್ಚು ದಿನಕ್ಕೊಂದ್ಸಲನಾದರೂ ಈ ಸಾಂಗ್ನ ಆಡ್ಕೊತೀವಿ. ಕಿಚನಲ್ಲಿ ಶೆಲ್ಫೆಲ್ಲ ಹೊರಿಸಿ ಬಿಸಿನೀರು ಇಟ್ಬಿಟ್ಟು ಹೋಗಿದ್ದೆ. ಬನ್ನಿ ಈಗ ತಾಳಿಪಿಟ್ಟಿಗೆ ಏನೇನು ಬೇಕು ಎಲ್ಲ ಮಾಡ್ಕೊಳ್ಳೋಣ. ಮುಂದೆ ಗಾಡಿ ಟಾಪ್ ಇತ್ತು ಆವಾಗ, ಈಗ ಗಾಡಿ ಟಾಪ್ ಕಾಣಿಲ್ಲ ಕಂತದ್ದು ಅಲ್ಲಿ ರೇತಿ ಹೋಗಿತ್ತೇನೆ. ಅಂಗಡಿ ಎಲ್ಲನೂ ಮರಿಯೆಲ್ಲ ಅಂಗಡಿ ಮೇಲೆಲ್ಲ ಗುಡ್ಡ ಪೂರ್ತಿ ಕುಸಿದು ಬಿಟ್ಟದೆ. ರೋಡ್ ಪೂರಾ ಸ್ಟಾಪ್, ರೋಡ್ ಪೂರಾ ಬಂದ್ ಆಗದೆ. ಇಂಪಾರ್ಟೆಂಟ್ ಯಾರೂ ಬರಲಿಲ್ಲ ಆಗಿದೆ ಅಂತ ಇಲ್ಲಿ ಮಾಡಬೇಕಿತ್ತು. ಮತ್ತು ಗುಡ್ಡ ಕುಸಿತಾ ಇದೆ, ಇಲ್ಲಿ ಕುಸಿತಾ ಇದೆ. ಇಲ್ಲಿ ಸಮೀಪ ಇದ್ದೀನಿ ಸರ್. ನಾನು ಹೈವೇ ರಾಷ್ಟ್ರೀಯ ಹೆದ್ದಾರಿ ಗಂಗಾವಳಿ ಸೇತುವೆ ಆದ ತಕ್ಷಣ. ಹೌದು ಸರ್, ಪೂರಾ ಇದೊಂದು ಬ್ರೇಕಿಂಗ್ ನ್ಯೂಸ್ ಮಾಡಬೇಕಿತ್ತು. ನಮ್ಗೆ ಯಾರು ಬರಲಾಗಿದ್ದೀನಿ. ನಾನು ಕಳಿಸ್ದೆ, ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ. ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ. ಈಗ ಸುದ್ದಿನೂ ಸಣ್ಣ ಸಣ್ಣ ಹೊಡಿತಾ ಇದ್ದೀನಿ.
ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ನೀನು ಹೋಗಿದೆ. ಟ್ಯಾಂಕರ್ ಹೋಗಿದ್ದು ಒಂದು ಕುಟುಂಬ ಪೂರ್ತಿ ಇತ್ತು ಅಂಗಡಿ ಒಳಗೆ, ಒಂದು ಲಕ್ಷ್ಮಣ್ ಅಂಗಡಿ ಅಂತ ಒಂದಿತ್ತು. ಆ ಅಂಗಡಿಯವರು ಪೂರ್ತಿ ಎಷ್ಟು ಜನರು ಜೀವಂತ ಸಮಾಧಿಯಾಗಿತ್ತು. ಫ್ಯಾಮಿಲಿ ಎಷ್ಟು ಜನ? ನೋಡಿದ್ರಿ ಅಲ್ಲ ಎಷ್ಟೆಲ್ಲ ಅನಾಹುತ ಆಗಿದೆ ಅಂತ. ಬನ್ನಿ ಇವಾಗ ನಾವು ತಾಳಿಪೆಟ್ಟು ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ. ತಾಳಿಪೆಟ್ಟುಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸೂಜಿ, ರವೆ, ಬೆಲ್ಲ, ಆನಿಯನ್ ಮತ್ತು ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಿಹಿಯಾದ ತಾಳಿಪೆಟ್ಟು ರೆಡಿ ಆಗುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಬೆಲ್ಲನ ಪುಡಿ ಮಾಡ್ಕೋಬೇಕು. ನಿಮ್ಮಲ್ಲಿ ಅಚ್ಚು ಬೆಲ್ಲ ಇದ್ದರೆ, ನಮ್ಮಲ್ಲಿ ಈ ಥರ ಬಕೆಟ್ ಬೆಲ್ಲ ಇರುತ್ತೆ. ಸೊ ಅದನ್ನು ನಾನು ಚಾಕುನಲ್ಲೇ ಇದು ಮಾಡ್ಕೊಳ್ಬೋದು, ಏನದು ಪುಡಿ ಪುಡಿ ಥರ ಮಾಡ್ಕೋಬೋದು ಕ್ಲೀನಾಗಿ. ಆಮೇಲೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ಳಿ. ಹಾಗೆಯೇ ಇದಕ್ಕೆ ಫ್ರೆಶ್ ಕಾಯಿನ ಯೂಸ್ ಮಾಡ್ಕೊಳ್ಳಿ, ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಈಗಿನ ಕಾಯಿ ಹೊಡ್ಕೊಂಡು ನೋಡಿ ಎಳ್ನೀರನ್ನ ಕುಡಿತಾ ಇದ್ದೀನಿ. ತುಂಬ ಸ್ವೀಟಾಗಿ ಇತ್ತು ಆ್ಯಂಡ್ ಸಖತ್ತಾಗಿತ್ತು. ಸೊ ಈ ರೀತಿ ಫ್ರೆಶ್ ಕಾಯಿನ ನಾವು ಯೂಸ್ ಮಾಡಿದ್ರೆ ರುಚಿ ಸ್ವಲ್ಪ ಇನ್ನೂ ಜಾಸ್ತಿ ಇರುತ್ತೆ ತಾಳಿಪೆಟ್ಟದು. ಅಷ್ಟೇ, ನೀವು ಹಳೆಕಾಯಿ ಇದ್ದರೆ ಹಳೆಕಾಯಿ ಸಹ ಯೂಸ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ನಾನು ನೋಡಿ ಈ ರೀತಿ ತುರ್ಕೊತೀನಿ, ತುರಮಣೆ ಯೂಸ್ ಮಾಡಲ್ಲ ಚಿಕ್ಕ ಚಿಕ್ಕದಕ್ಕೆಲ್ಲ. ಏನಾದರೂ ಹೆವಿಯಾಗಿ ದೊಡ್ಡ ಪ್ರಮಾಣದಲ್ಲಿದ್ದರೆ ಅಷ್ಟೇ ತುರಮಣೆ ಯೂಸ್ ಮಾಡೋದು. ಅದರ್ವೈಸ್ ಈ ರೀತಿ ನಾನು ಈ ರೀತಿ ಇಟ್ಕೊಂಡಿದ್ದೀನಲ್ಲ, ಅದರಲ್ಲಿ ನಾನು ಕಾಯಿನ ತಗೊತೀನಿ. ಒಂದು ಚಿಟಿಕೆ ಉಪ್ಪನ್ನು ಯೂಸ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಉಪ್ಪು ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡುತ್ತೆ, ಅದಕ್ಕೋಸ್ಕರ. ಅದರ್ವೈಸ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕೊಳ್ದನೇನೂ ಇರ್ಬೋದು, ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಆಗುತ್ತೆ. ಸೊ ಉಪ್ಪು, ಬೆಲ್ಲ, ಈರುಳ್ಳಿ, ಕಾಯಿ ಇಷ್ಟನ್ನು ಚೆನ್ನಾಗಿ ಸ್ವಲ್ಪ ವಾಟರ್ ಹಾಕ್ಕೊಂಡು, ಆ ಬೆಲ್ಲ ಕರಗಬೇಕಲ್ಲ, ಸೊ ಅದನ್ನು ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಇಟ್ ಡಿಪೆಂಡ್ಸ್, ನೀವು ಎಷ್ಟು ಜನಕ್ಕೆ ಮಾಡಬೇಕು ಅಂತ ಇದ್ದೀರಾ ಅಷ್ಟು ರವೆ ಹಾಕ್ಕೋಬೇಕು. ನಮ್ಮನೆ ನಾವಿರೋದು ದೊಡ್ಡವರು 3 ಜನ ಆ್ಯಂಡ್ ನನ್ನ ಮಗ ಒಬ್ಬ ಅಲ್ಲ. ಸೊ ನಾನು ಇಲ್ಲಿ ಜಸ್ಟ್ 2.5 ಲೋಟ ರವಾನ ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ 1.5 ಲೋಟ ಯೂಸ್ ಮಾಡ್ತಾ ಇದ್ದೆ, ಬಿಕಾಸ್ ಅವಾಗ ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಅಷ್ಟೇ ತಿಂತಾ ಇದ್ದಿದ್ದು. ಇವಾಗ ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ನನ್ನ ಮಗ, ಸೊ ಇಷ್ಟು ಜನ ಅಲ್ಲ, ಹಾಗಾಗಿ 2.5 ಕಪ್ಸ್ ರವಾನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಈರುಳ್ಳಿ ಯೂಸ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಕಾಯಿ, ಬೆಲ್ಲ ನಿಮಗೆ ರುಚಿಗೆ ತಕ್ಕಷ್ಟು, ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕಲ್ಲ ಆ ಕನ್ಸಿಸ್ಟೆನ್ಸಿಗೆ ನೀವು ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ನೀವೀಗ ತುರ್ಕೊಂಡಿರೋ ಬೆಲ್ಲ ಕಮ್ಮಿ ಆಯಿತು ಅಂದ್ರೂ ಮತ್ತೆ ಆ್ಯಡ್ ಮಾಡ್ಕೋಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಯು. ಇವತ್ತು ನಾನು ತಾಳಿಪೆಟ್ಟು ಮಾಡುವಾಗ ಸ್ವಲ್ಪ ಅಡಿಷನಲ್ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ, ಹಾಗಾಗಿ. ಸೊ ಏನಪ್ಪ ಆ್ಯಡ್ ಮಾಡಿಕೊಂಡೆ ಅಂದರೆ 1 ಸ್ಪೂನ್ ಗೋಧಿ ಹಿಟ್ಟು ಆ್ಯಂಡ್ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ತಾಳಿಪೆಟ್ಟು ಮಾಡಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಮತ್ತು ಒಂಥರ ಚೆನ್ನಾಗಿ ಮತ್ತು ಏನು ಅಂಟ್ಕೊಳ್ಳಲ್ಲ, ಆ ರೀತಿಯಾಗಿ ನಿಮಗೆ ತಾಳಿಪೆಟ್ಟು ರೆಡಿ ಆಗುತ್ತೆ. ಸೊ ಇದನ್ನು ನೀವು ಅಡಿಷ್ನಲಾಗಿ ಯೂಸ್ ಮಾಡಿಕೊಂಡು ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಪ್ರೀವಿಯಸ್ ವ್ಲಾಗ್ ತಾಳಿಪೆಟ್ಟಿನಲ್ಲಿ ರೆಸಿಪಿನಲ್ಲಿ ಇದನ್ನು ಹಾಕಿರಲಿಲ್ಲ, ಈಗ ಇದು ಅಡಿಷನಲ್ ಆಗಿ ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಇರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಬರಬೇಕು ಆ್ಯಂಡ್ ಇನ್ನು ಸ್ವಲ್ಪ ತೆಳು ಇದ್ರೂ ಸಹ ನಡೆಯುತ್ತೆ. ಇದನ್ನೊಂದು 10 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ನಾನೀಗ ಬೇರೆ ಕೆಲಸಗಳನ್ನ ಮಾಡ್ಕೋತೀನಿ. ಅಷ್ಟರಲ್ಲಿ ನಾವು ತವ ಎಲ್ಲ ಇಟ್ಬಿಟ್ಟು ಏನದು ತಾಳಿಪೆಟ್ಟು ಅಥವಾ ರವಾ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ರೆಸ್ಟ್ ಫಾರ್ 10 ಮಿನಿಟ್ಸ್. ಬನ್ನಿ ಇವಾಗ ಟೈಮ್ ಎಷ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ 7:30. ಎಲ್ಲವುದು ಪ್ರಾಸೆಸ್, ತಿಂಡಿಗೆ ಏನೇನು ಬೇಕು ಎಲ್ಲ ಪ್ರಾಸೆಸ್ ರೆಡಿ ಆಗಿದೆ. ಈಗ ಜಸ್ಟ್ ಇನ್ನೇನು ಮಾಡೋದಷ್ಟೇ ಬಾಕಿ. ತವ ಇಟ್ಬಿಟ್ಟು ಸ್ವಲ್ಪ ಅದು ತವ ಬಿಸಿ ಆಗಬೇಕು, ಅಂದರೆ ಸ್ವಲ್ಪ ಬಿಸಿ ಇಲ್ಲ ಅಂದ್ರೂ ಅದು ಅಷ್ಟು ಚೆಂದ ಬರಲ್ಲ ಗೈಸ್. ಸೊ ತವ ಫುಲ್ ಬಿಸಿಯಾಗಿ ಕಾದಿರಬೇಕು, ಎಣ್ಣೆ ಹಾಕ್ಬಿಟ್ಟು ಫುಲ್ ಸವರಬೇಕು. ಆಮೇಲೆ ಅದ್ರ ಮೇಲೆ ನಾವು ತಟ್ಟಬೇಕು ಈ ರವಾ ರೊಟ್ಟಿ, ತಾಳಿಪೆಟ್ಟು ಏನಂತೀವಿ ಅದನ್ನು. ನೋಡಿ ಈ ರೀತಿಯಾಗಿ ನಾವು ತಟ್ಟಬೇಕಾಗತ್ತೆ. ಕೈ ಏನು ಸುಡಲ್ಲ. ನೀವು ಅನ್ಕೋಬೋದು, ಕೆಲವ್ರು ಕೇಳ್ಬೋದು ಕೈ ಸುಡುತ್ತೆ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಸುಡಲ್ಲ, ಬಟ್ ಕೇರ್ಫುಲ್ಲಾಗಿ ಮಾಡಬೇಕು. ಬಿಕಾಸ್ ದೋಸಾದು ಏನು ತವಾ ಅನಿಸಿರುತ್ತಲ್ಲ ಅದು ಸುಡೋ ಚಾನ್ಸಸ್ ಇರುತ್ತೆ, ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ಅಷ್ಟೇ. ನೋಡಿ ಈ ರೀತಿ ಆಗತ್ತೆ. ಆದಷ್ಟು ನಾವು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲೇ ಈ ತಾಳಿಪೆಟ್ಟನ್ನ ಮಾಡಬೇಕು. ಯಾಕೆ ಅಂದರೆ ಅದು ಚೆನ್ನಾಗಿ ಬೇಯಬೇಕು ಅಲ್ವಾ, ಅದಕ್ಕೋಸ್ಕರ. ನೋಡಿ ಜೊತೆಗೆ ಕಾಫಿ ಸಹ ರೆಡಿ ಆಯಿತು. ಇದು ಹೇಗೂ ನಿಧಾನಕ್ಕಾಗತ್ತೆ ಅಲ್ಲ, ಸೊ ಹಾಗಾಗಿ ಕಾಫಿ ಇಟ್ಕೊಂಡಿದ್ದೀನಿ, ಕಾಫಿ ಕುಡಿದ್ಬಿಡೋಣ ಅಂತ. ಸೊ ಇದ್ರ ಪಾಡಿಗೆ ತಾಳಿಪೆಟ್ಟು ಈ ಕಡೆ ನಿಧಾನ ಪ್ರಾಸೆಸ್ಸಲ್ಲಿ ಬೇಯ್ತಾ ಇರುತ್ತೆ. ಬನ್ನಿ ನಾವೀಗ
ಕಾಫಿನ ಕುಡಿಯೋಣ. ಯಾಕೆ ಅಂದರೆ ನಾವು ಕಾಫಿ ಪ್ರಿಯರು ಆ್ಯಂಡ್ ಕಾಫಿ ಮಸ್ಟ್ ಗಾಯ್ಸ್. ಬೆಳಗ್ಗೆ ಒಂದ್ಸಲ ಕಾಫಿ ಬೇಕೇ ಬೇಕು. ಹಾಗೆ ತಿಂಡಿ ಮಾಡ್ತಾ ಮಾಡ್ತಾ ಕಾಫಿ ಕುಡಿತೀನಿ. ಆರ್ ಸಮ್ಟೈಮ್ಸ್ ಟೈಮೇ ಸಿಗಲ್ಲ ಅಲ್ವಾ, ಆವಾಗ ಈ ರೀತಿ ಆಗತ್ತೆ. ಅದರ್ವೈಸ್ ಸ್ವಲ್ಪ ಟೈಮ್ ಸಿಕ್ತು ಅಂದರೆ ಕುತ್ಕೊಂಡು ಸಹ ಕಾಫಿ ಕುಡಿತೀನಿ. ಕುತ್ಕೊಂಡ್ರೆ ಎಷ್ಟು ಆರಾಮ್ ಅನ್ಸುತ್ತೆ ಗೊತ್ತಾ. ಆದರೆ ಯಾವಾಗಲೂ ಕುತ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ ಈ ರೀತಿ ದೋಸೆ ಎಲ್ಲ ಮಾಡುವಾಗ. ಬಟ್ ಬಿಕ್ಕಿ ಟೈಮಲ್ಲೆಲ್ಲ ಸಮ್ಟೈಮ್ಸ್ ಕುತ್ಕೊಂಡೆ ನಾನು ಕಾಫಿನ ಆರಾಮಾಗಿ ನಿಧಾನಕ್ಕೆ ಕುಡಿತೀನಿ. ಸೊ ನೋಡಿ ಎಷ್ಟು ಚಂದ ಬೆಂದಿದೆ ತಾಳಿಪಿಟ್ಟು. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಬೇಯಿಸ್ಕೋಬೇಕು. ಆ್ಯಂಡ್ ತಿನ್ನೋಕ್ಕೂ ಸಹ ಗೈಸ್ ಅಷ್ಟೇ ಚೆನ್ನಾಗಿರತ್ತೆ. ಬಿಸಿ ಬಿಸಿ ತಿಂದ್ರಂತೂ ಆನಂದ. ಇದ್ರ ಜೊತೆಗೆ ಚಟ್ನಿ ಇದ್ರೂ ಸೂಪರ್. ಇವಾಗ ಏನಿದೆ ಪನ್ನೀರ್ ಗ್ರೇವಿ ಇದೆಯಲ್ಲ ಅದಿದ್ರೂ ಸೂಪರ್. ಇನ್ನೊಂದು ರವಾ ರೊಟ್ಟಿನ ತವಾ ಮೇಲೆ ತಟ್ಬಿಟ್ಟು ಈಗ ಆರಾಮಾಗಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ನಮ್ಮ ಸೋಮಾರಿ ಕಟ್ಟೆ ಮೇಲೆ ಬಂದು ಕುತ್ಕೊಂಡು ಕಾಫಿನ ಸವಿತಾ ಇದ್ದೀನಿ. ಒಂದೊಂದೇ ಸಿಪ್ಪು ನಿಧಾನಕ್ಕೆ ಕುಡಿದ್ರೆ ಸಖತ್ತಾಗಿರುತ್ತೆ ಕಾಫಿ. ಇದು ಕಾಫಿ ಪ್ರಿಯರಿಗಷ್ಟೇ ಗೊತ್ತಾಗೋದು. ನೋಡಿ ಎಷ್ಟು ದೊಡ್ಡ ಗ್ಲಾಸಲ್ಲಿ ಕುಡಿತೀನಿ ನಾನು. ಒಂದೇ ಸಲ ಕುಡಿಯೋದು ಬೆಳಗ್ಗೆ ಹೊತ್ತು, ಮತ್ತೆ ಮಧ್ಯಾಹ್ನದ ಹೊತ್ತು ಅಷ್ಟು ಕುಡಿಯಲ್ಲ, ಬಟ್ ಸಮ್ಟೈಮ್ಸ್ ಕುಡಿತೀನಿ. ಆ್ಯಂಡ್ ಮತ್ತೆ ಎಗೇನ್ ಸಂಜೆ ಹೊತ್ತು ಕುಡಿತೀನಿ. ಸೊ ಬನ್ನಿ ಇವಾಗ ನಾವು ಗ್ರೇವಿನ ಬಿಸಿ ಮಾಡ್ಕೊಳ್ಳೋಣ. ಯಾಕೆಂದರೆ ಈ ಗ್ರೇವಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ನನ್ನ ಹಸ್ಬೆಂಡು ನಿನ್ನೆ ಊಟಕ್ಕೆ ಹೋದಾಗ ಹೊರಗಡೆ ತಗೊಬಂದಿದ್ದ ಪಾರ್ಸಲ್ಲು. ಹಾಗಾಗಿ ಇದೆ ಅಲ್ಲ ಅಂದ್ಕೊಂಡು ನಾನು ಇವತ್ತು ಚಟ್ನಿನ ಮಾಡೋಕ್ಕೆ ಹೋಗಿಲ್ಲ. ಇದು ಪನ್ನೀರ್ ಮಟರ್ ಗ್ರೇವಿ ಸಖತ್ತಾಗಿದೆ. ಸೊ ಹಾಗಾಗಿ ಬಿಸಿ ಮಾಡ್ತಾ ಇದ್ದೀನಿ. ನನ್ನ ಮಗಂಗೂ ನನಗೂ ಇಷ್ಟ. ನನ್ನ ಹಸ್ಬೆಂಡು ಮೋಸ್ಟ್ ಪ್ರಾಬ್ಲಿ ತಿನ್ನಲ್ಲ, ನಂಗೆ ಚೆನ್ನಾಗಿ ಗೊತ್ತು. ಅವನು ಬರೀ ರವಾ ರೊಟ್ಟಿ ತಿನ್ನೋಕ್ಕೆ ಇಷ್ಟಪಡ್ತಾನೆ. ಚಟ್ನಿ ಮಾಡಬೇಕಿತ್ತು, ಬಟ್ ಚಟ್ನಿ ಮಾಡಲಿಲ್ಲ. ಯಾಕೆಂದರೆ ಇದು ಇದೆಯಲ್ಲ ಅಂದ್ಬಿಟ್ಟು. ಏನಾದರೂ ಮಾಡುವಾಗ ಮತ್ತೊಂದು ಕೆಲಸ ಅಡಿಷನಲ್ ಮಾಡೋಕ್ಕೆ ಹೋದರೆ ನಾವು ಮುಂಚೆ ಮಾಡ್ತಿದ್ವಲ್ಲ ಆ ಕೆಲಸ ಸ್ವಲ್ಪ ಕೆಡುತ್ತೆ. ನೋಡಿ ಅದಕ್ಕೆ ಇದೆ ಸಾಕ್ಷಿ. ಕಾಫಿ ಕುಡ್ಕೊಂಡು ಆ ಕಡೆ ಪನ್ನೀರ್ ಕರಿನ ಬಿಸಿ ಮಾಡಿಕೊಂಡು ಕುತ್ಕೊಂಡ. ಇದು ರೋಸ್ಟ್ ಆಗೋಯ್ತು ತಾಳಿಪೆಟ್ಟು. ಸೊ ಅದನ್ನು ನಾನು ಮನೆಯವ್ರಿಗೆ ಕೊಡೋದಿಲ್ಲ. ಯಾಕೆಂದರೆ ಚೆನ್ನಾಗಿರೋದಷ್ಟೇ ನಾನು ಯಾವಾಗಲೂ ಕೊಡೋದು. ಇದು ಚೆನ್ನಾಗಿಲ್ಲ ಅಲ್ಲ, ಬಟ್ ಇದ್ದಿದ್ರಲ್ಲಿ ರೋಸ್ಟ್ ಆಗಿದೆ. ನನ್ನ ಹಸ್ಬೆಂಡ್ಗೂ ಬೇಡ ಬೇರೆಯವ್ರಿಗೂ ಬೇಡ ಅಂದ್ಬಿಟ್ಟು ಅದನ್ನ ನಾನೇ ತಿಂತಾ ಇದ್ದೀನಿ. ಹೇಗೂ ಪನ್ನೀರ್ ಬೇರೆ ರೆಡಿ ಆಗಿತ್ತು ಅಲ್ಲ ಕರಿ. ಸೊ ಜೊತೆಗೆ ತಿಂತಾ ಇದ್ರೆ ಸಖತ್ತಾಗಿತ್ತು. ಇವನ್ ಬರೀ ಅದು ಪ್ಲೇನ್ ಸಹ ತಿನ್ಬೋದು. ಈ ಸಿಹಿ ತಾಳಿ ಪೆಟ್ಟಿಗೆ ನೆಂಚ್ಕೊಳ್ಳೋಕೆ ಬೇಕೇ ಬೇಕು ಅಂತ ಏನು ಕಂಪಲ್ಷನ್ ಇಲ್ಲ. ಬರೀ ಹಾಗೆ ಸಹ ಸಖತ್ತಾಗಿರತ್ತೆ. ಅದು ಇವಾಗ ಅದು ಬೇರೆ ರೋಸ್ಟ್ ಆಗಿತ್ತಲ್ಲ, ಸೂಪರ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ತಿಂದ್ಬಿಟ್ಟು ನಾನು ಬೇರೆ ಕೆಲಸಗಳನ್ನ ಮಾಡಿದೆ. ಆ್ಯಂಡ್ ಒನ್ಸ್ ಅಗೇನ್ ಪ್ರೂವ್ ಆಯಿತು, ಒಂದು ಕೆಲಸ ಮಾಡ್ತಾ ಇದ್ರೆ ಅಡುಗೆ ಮನೇಲಿ ಕಾನ್ಸಂಟ್ರೇಷನ್ ಇಂದ ಅದನ್ನೇ ಮಾಡಬೇಕು. ಮತ್ತೇನಾದರೂ ಮಾಡೋಕೆ ಹೋದ್ರೆ ಈ ರೀತಿ ಆಗತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಟೈಮ್ ನಾನು ಮೊಬೈಲ್ ನೋಡಿಕೊಂಡು ಈ ರೀತಿ ಸಮ್ಟೈಮ್ಸ್ ಮಾಡೋದು ಇದೆ. ಸೊ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ಕೊಂಡೆ ಅಷ್ಟೇ ಗಾಯ್ಸ್. ಪ್ರೀವಿಯಸ್ ವ್ಲಾಗಲ್ಲಿ ನಾನು ಈ ತಾಳಿಪೆಟ್ಟು ರವಾ ರೊಟ್ಟಿ ರೆಸಿಪಿ ತೋರಿಸಿದಾಗ ಎಲ್ಲರೂ ಕೇಳ್ತಾ ಇದ್ರು, ಕೈ ಸುಡಲ್ವಾ, ಅಲ್ಲಿ ಎಣ್ಣೆ ಇರುತ್ತೆ ಎಲ್ಲ ಇರುತ್ತೆ ಅಂತ. ನೋಡಿ ಹಾಗೆ ಮಾಡ್ತಾ ಇದ್ದೀನಿ ಅಲ್ಲ. ಸೊ ಏನೂ ಆಗಲ್ಲ, ಬಟ್ ನಿಮ್ಮ ಹುಷಾರಲ್ಲಿ ನೀವಿರಬೇಕು, ಕೇರ್ಫುಲ್ಲಾಗಿ ಮಾಡಬೇಕು ಅಷ್ಟೇ ಅಂತ. ಇದು ಬ್ರಹ್ಮ ವಿದ್ಯೆ ಏನೂ ಅಲ್ಲ. ಮಾಡಿದ್ರೆ ಎಲ್ಲವುದು ಈಸಿ, ಕಲ್ತ್ಕೊಂಡ್ರೆ ಎಲ್ಲವುದು ಈಸಿನೇ. ಬನ್ನಿ ಇವಾಗ ಹಸ್ಬೆಂಡಿಗೆ ತಿಂಡಿ ಕೊಟ್ಬಿಟ್ಟು ಬರೋಣ. ಆಮೇಲೆ ಟೀನು ಸಹ ಮಾಡೋಕೆ ಇಡಬೇಕು. ಬನ್ನಿ ಹೋಗೋಣ. ಅಷ್ಟರಲ್ಲಿ ಮಳೆ ಜೋರಾಗಿ ಮತ್ತೆ ಸ್ಟಾರ್ಟ್ ಆಗಿದೆ. ಬನ್ನಿ ತೋರಿಸ್ತೀನಿ ನಮ್ಮನೆ ಫ್ರಂಟ್ ವ್ಯೂನಲ್ಲಿ ಮಳೆ ಯಾವ ರೀತಿ ಬರ್ತಾ ಇದೆ ಅಂತ. ನನ್ನ ಹಸ್ಬೆಂಡು ಅಲ್ಲೇ ಹಾಲ್ನಲ್ಲಿ ತಿಂಡಿ ತಿಂತಾ ಇದ್ದಾನೆ, ಅದಕ್ಕೆ ಸೈಲೆಂಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ದಿನಕ್ಕೆ ಒಂದೇ ಸಲ ಟೀ ಕುಡಿಯೋದು. ಮತ್ತೆ ಯಾರು ಎಷ್ಟೇ ಫೋರ್ಸ್ ಮಾಡಿದ್ರು ಸಹ ಅವನು ಕಾಫಿ ಟೀ ಯಾವುದೂ ಸಹ ಕುಡಿಯಲ್ಲ. ಅವನು ಬೆಳಗ್ಗೆ ಹೊತ್ತು ಒಂದ್ಸಲ ಅಷ್ಟೇ ಟೀ ಕುಡಿಯೋದು. ಅದಕ್ಕೆ ನಾನು ಅವನಿಗೆ ತುಂಬ ಕೇರ್ಫುಲ್ಲಾಗಿ, ಕ್ಲೀನಾಗಿ, ನೀಟಾಗಿ, ಟೇಸ್ಟಿಯಾಗಿ ಟೀ ಮಾಡಿಕೊಡ್ತೀನಿ. ಯಾಕೆಂದರೆ ನನಗೆ ನನ್ನ ಹಸ್ಬೆಂಡ್ ಅಂದರೆ ಅಷ್ಟು ಇಷ್ಟ ಗೈಸ್. ಅದಕ್ಕೋಸ್ಕರ ನೋಡಿ ಇವಾಗ ನಾನು 2.5 ಲೋಟ ಹಾಲು ಹಾಕಿದ್ದೀನಿ, ಗಟ್ಟಿ ಹಾಲು. ಅದರಲ್ಲಿ 1.5 ಲೋಟ ಟೀ ಸಿಗುತ್ತೆ ಅಷ್ಟೇ. ಇದಕ್ಕೆ ಸ್ವಲ್ಪ ಶುಂಠಿ ಸಹ ಹಾಕ್ತೀನಿ, ಮಸಾಲಾ ಟೀ ಮಾಡೋದು ಹಂಗಾಗಿ. ಆ್ಯಂಡ್ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೊರೆ ನೊರೆ ಟೀನ ಹಸ್ಬೆಂಡಿಗೆ ತಗೊಂಡೋಗಿ ಕೊಟ್ಟರೆ ಅವನು ಫುಲ್ ಏನದು ಖುಷಿಯಾಗಿ ಚೆನ್ನಾಗಿ ಕುಡಿತಾನೆ. ಇಲ್ಲ ಅಂದರೆ ಒಂದು ಅರ್ಧ ಲೋಟ ಕುಡಿದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ಸೊ ಹಾಗಾಗಿ ನಾನು ಹಸ್ಬೆಂಡಿಗೆ ಹೇಗೆ ಬೇಕೋ ಹಾಗೆ ಕೊಡ್ತೀನಿ.
ಇತ್ತೀಚೆಗೆ ಸ್ಟೀಲ್ ಲೋಟದಲ್ಲೇ ಕೊಡ್ತಾ ಇದ್ದೀನಿ. ಮುಂಚೆ ಆದ್ರೆ ಎಲ್ರಿಗೂ ಗೊತ್ತಿದೆ, ನಾನು ಬರೀ ಬೆಳ್ಳಿ ಲೋಟದಲ್ಲೇ ಕೊಡ್ತಾ ಇದ್ದೆ. ಲಾಸ್ಟ್ ಟೈಮ್ ಊರಿಗೆ ಹೋಗುವಾಗ ನಮ್ ಚಿಂಟು ಕುಡಿಯೋ ಹಾಲಿನ ಲೋಟ ಮತ್ತೆ ನನ್ನ ಹಸ್ಬೆಂಡಿಂದು ಇದು ಟೀ ಕುಡಿಯೋ ಲೋಟ ಎರಡು ಸಹ ಎತ್ತಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಮತ್ತೆ ಅದನ್ನ ವಾಪಸ್ ಬೀರುಯಿಂದ ತೆಗ್ದೇ ಇಲ್ಲ. ಹಂಗಾಗಿ ಈ ಸ್ಟೀಲ್ ಲೋಟದಲ್ಲೇ ಟೀ ಕೊಡ್ತಾ ಇದ್ದೀನಿ. ಚಿಂಟು ಬಂದ, ವೆರಿ ಕ್ಯೂಟಿಫೈ. ನಿದ್ದೆ ಚೆನ್ನಾಗಾಯ್ತಮ್ಮ? ಟೈಮ್ ಈಗ 9 ಕಾಲಮ್ಮ. ಮಗ ಓದು ಬರಹ ಏನೂ ಇಲ್ಲ. ಈಗೇನು ಕೊಡ್ಲಿ, ತಿಂಡಿ ಕೊಡ್ಲಿ? ಉದ್ದಾಗಿದೆಯಾ ಮಗನ, ಇಲ್ಲಿ ತುಂಬ್ಕೊಂಡು ಬಂದಿದೆಯಾ? ನೋಡು, ಸರಿ ನಿಂತ್ಕೊ. ಮುಂಚೆ ಇಲ್ಲಿ ಬರ್ತಿದ್ದೆ ಅಲ್ವಾ ಇಲ್ಲಿಗೆ, ಹಿಂಗೆ ಬಕ್ಕೋಬೇಕಿತ್ತು ಹಿಂಗೆ. ಈಗ ನೋಡು, ಆ ಚಿಂಟು ಇಸ್ ಗ್ರೋಯಿಂಗ್ ಗೈಸ್. ನನ್ನ ಬಂಗಾರ ಇದು, ಚೂರು ಮುದ್ದು ಇದು, ಮೈ ಕ್ಯೂಟಿಫೈ ಇದೆ, ನನ್ನ ಹನಿ ಬಿ ಇದೆ. ಕೊಡ್ಬಾ ತಿಂಡಿ. ತಾಳಿಪಿಟ್ಟು, ಜೊತೆಗೆ ಪನ್ನೀರ್ ಮಟರ್ ಗ್ರೇವಿ. ಸಕ್ಕತ್ತಾಗಿದೆ ಕಾಂಬಿನೇಷನ್. ಹಾಂ, ಅಪ್ಪ ತಂದಿದ್ದು. ತಿನ್ನೋಣ. ಹೌದಾ? ಗ್ರೇವಿ ಪಪ್ಪ ಅಲ್ಲಿ ಯೂಸ್ ಮಾಡಿಲ್ಲ, ಅದೇ ಪ್ಲೇಟ್ ತಗೊಡ್ತೀನಿ. ಯಾಕೆ ತಿನ್ನೋಣಮ್ಮ? ಆ ಗ್ರೇವಿ ತಿನ್ನು ಫಸ್ಟ್, ಅವಾಗ ಸರಿ ಹೋಗುತ್ತೆ. ಬ್ರಷ್ ಮಾಡಿದ್ಯಾ ಈಗ? ಅಲ್ಲ, ಗ್ರೇವಿನ ಫಸ್ಟ್ ನೀನು ಬಾಯಿಗೆ ಹಾಕೊಂಡ್ರೆ ಟೇಸ್ಟ್ ಮ್ಯಾನೇಜ್ ಆಗುತ್ತೆ. ಓಕೆ, ಬಾ ಪ್ಲೇಟಿಗೆ ತೊಗೊಂಡೋಗ್ಬಾ. ಗ್ರೇವಿ ಅಲ್ಲೇ ಇದೆ ಪಪ್ಪನ ಹತ್ರ. ಕೊಡ್ತೀನಿ ನಾನು, ಇಲ್ಲೇ ಕೊಟ್ಬಿಡ್ತೀನಿ. ನಾನು ಟೀ ಸೋರಿಸ್ಕೊತೀನಿ, ಟೀ ಬಿಸಿ ಮಾಡಿಕೊಂಡೆ. ತಗೋ ತಗೋ ತಗೋ. ದಿಸ್ ಇಸ್ ಫಾರ್ ಚಿಂಟು. ಅಲ್ಲಿದೆ ಗ್ರೇವಿ, ಬಟ್ಲಲ್ಲೇ ಇದೆ. ಹಾಕೊಡೋದು ಬೇಡ, ಬಟ್ಲ ಫುಲ್ ಯೂಸ್ ಬರ್ಬೇಕಾ? ಅದೇ ತಗೋ ಅಷ್ಟೇ, ಅಲ್ಲಿ ಪಪ್ಪ ನಡಿ. ಗೈಸ್, ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೇನೆ ಲೈಕ್ ಮಾಡಿ. ಲೈಕ್ ಮಾಡೋಕೆ ಇಷ್ಟ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೊಂದಿನ ಖಂಡಿತವಾಗ್ಲೂ ನಿಮಗೆ ಶ್ವೇತಾ ಡಿ ಗೌಡ ವ್ಲಾಗ್ಸ್ ಇಷ್ಟ ಆಗೇ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಇನ್ನೊಂದ್ಸಲ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಮಳೆ ತುಂಬಾ ಜಾಸ್ತಿ ಇದೆ, ಅದರಲ್ಲೂ ಉತ್ತರ ಕನ್ನಡದಲ್ಲಂತೂ ಹೆವಿ ಆಗಿ ಇದೆ. ಸೊ ಪ್ಲೀಸ್ ಎಲ್ಲರೂ ಮನೇಲಿ ಸೇಫ್ ಆಗಿರಿ. ಹಾಗೆ ಈ ದುರ್ಘಟನೆಯಿಂದ ಸಾವನ್ನಪ್ಪಿರೋ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅಂತ ದೇವರನ್ನ ಕೇಳ್ಕೊಳ್ಳೋಣ. ಬನ್ನಿ ಗಾಯ್ಸ್, ಮಳೆ ಬಂತು.